ತ್ರಿವರ್ಣ ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಸುದ್ದಿಗಳ ಹೈಲೈಟ್ಸ್ ಹೀಗಿದೆ. ಇನ್ ಮುಂದೆ ಶಾಲಾ ಮಕ್ಕಳಿಗೆ ಬರೀ ಬಾಳೆಹಣ್ಣು ಹಾಗೆ ಮೊಟ್ಟೆ ಮಾತ್ರ ವಿತರಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿರುವಂತದ್ದು ಚಿಕ್ಕಿ ಕ್ಯಾನ್ಸಲ್ ಮಾಡಿದೆ. ಜೊತೆಗೆ 4 ವರ್ಷದ ಮಗುವೊಬ್ಬಳು ಚಿತ್ರ ಬಿಡಿಸೋ ಮೂಲಕ ತನ್ನ ತಾಯಿಯ ಸಾವಿನ ರಹಸ್ಯ ಭೇದಿಸೋಕೆ ಪೊಲೀಸರಿಗೆ ಸಹಾಯ ಮಾಡಿದ್ದಾಳೆ. ಇನ್ನು ಸಾಕಷ್ಟು ಸುದ್ದಿಗಳಿವೆ. ಈ ಸುದ್ದಿಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಸುದ್ದಿಗಳ ಬಗ್ಗೆ ಚರ್ಚೆ ಮಾಡೋಣ. ಸರ್, ಇನ್ ಮುಂದೆ ಚಿಕ್ಕಿ ಕ್ಯಾನ್ಸಲ್ ಮಾಡಿದ್ದಾರೆ ಸರ್. ಬರೀ ಮೊಟ್ಟೆ ಮತ್ತೆ ಬಾಳೆಹಣ್ಣು ಮಾತ್ರ ವಿತರಿಸಬೇಕು ಅಂತ ಹೇಳಿ ಸರ್ಕಾರ ಆದೇಶವನ್ನು ಮಾಡಿರುವಂತದ್ದು. ಅದು ಅಲ್ಲಿ ಒಂದಿಷ್ಟು ಕಂಪ್ಲೇಂಟ್ಗಳು ಬಂದಿದೆ ಕಲಬುರಗಿ ಭಾಗದಿಂದ. ಈ ಕಳಪೆ ಚಿಕ್ಕಿ ಸಪ್ಲೈ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಸ್ವಲ್ಪ ಆರೋಗ್ಯ ಕಂಪ್ಲೇಂಟ್ ಆಗಿದೆ. ಆ ಕಾರಣಕ್ಕಾಗಿ ಅದು ಬೇಡ ಅಂತ ಹೇಳ್ಬಿಟ್ಟು ಅದು ಸಪ್ಲೈ ಮಾಡೋದು ಸರಿಯಾಗಿ ಮಾಡಬೇಕು. ಈ ಏನಾಗುತ್ತೆ, ಸರ್ಕಾರದ ಆರ್ಡರ್ ಬಂದಾಗ ಸಪ್ಲೈ ಮಾಡೋರು ಆರಂಭದಲ್ಲಿ ಸರಿಯಾಗಿರ್ತಾರೆ, ಆಮೇಲೆ ಬಲ್ಕ್ ಅಲ್ವಾ. ಕರೆಕ್ಟ್. ಕಡಲೆ ಬೀಜ ತುಂಬಾ ದಿನ ಇಟ್ಕೊಳ್ಳಕ್ ಆಗಲ್ವಲ್ಲ ಸರ್? ಬೆಲ್ಲ ಕಡಲೆ ಬೀಜ ಹಾಕಿ ಸರಿ ಇಲ್ಲ, ಅದು ಕ್ವಾಲಿಟಿ ಸರಿ ಇಲ್ಲ, ಮಕ್ಕಳಿಗೆಲ್ಲ ಸ್ವಲ್ಪ ಹೊಟ್ಟೆ ನೋವು ಆಯ್ತು, ಇನ್ನೇನೋ ಈ ತರದೆಲ್ಲ ಬಂತು ಕಂಪ್ಲೇಂಟ್ಗಳು ಮಾಡಿದ್ದಾರೆ. ಏನ್ ಮಾಡ್ತಾರೆ, ಮೊಟ್ಟೆ ಬಾಳೆಹಣ್ಣು ಮಾತ್ರ ಕೊಡ್ಲಿಕ್ಕೆ ಆಗುತ್ತೆ, ಇನ್ನೊಂದು ಮೊಟ್ಟೆ ಜಾಸ್ತಿ ಕೊಡ್ಲಿಕ್ಕೆ ಚಿಕ್ಕಿ ಮಕ್ಕಳಿಗೆ ಇಷ್ಟ. ಆಮೇಲೆ ನೆಕ್ಸ್ಟ್ ಸರ್, ಮತ್ತೆ 4 ವರ್ಷದ ಹುಡುಗಿ ಸರ್ ಉತ್ತರ ಪ್ರದೇಶದಲ್ಲಿ ತನ್ನ ತಾಯಿಯ ಸಾವಿನ ರಹಸ್ಯ ಬೆದರಿಸೋಕೆ ಅಂದ್ರೆ ಪೊಲೀಸರಿಗೆ ನೆರವಾಗಿರುವಂತದ್ದು. ಅಂದ್ರೆ ಅವ್ರ ಮನೆಯಲ್ಲಿ ಗಂಡ ಹೆಂಡತಿ ಏನೋ ಗಲಾಟೆ ಮಾಡ್ಕೊಂಡು ಗಂಡನೇ ಅಂದ್ರೆ ಹೆಂಡತಿನ ಸಾಯಿಸಿರುವಂತದ್ದು. ಅವ್ರ ಮನೆಯವರೆಲ್ಲ ಕಂಪ್ಲೇಂಟ್ ಮಾಡಿದಾಗ ಇಲ್ಲ ಅದು ಆಕಸ್ಮಿಕವಾಗಿ ಸತ್ತೋಗಿರೋದು ಅಂತ ಹೇಳಿದಾನೆ. ಇಲ್ಲ ಡೌಟ್ ಬಂದು ಕೇಳಿದಾಗ ಆ ಮಗು ಚಿತ್ರ ಬಿಡಿಸಿ ತೋರಿಸಿದಾಳೆ. ಸೊ ಈ ತರದೊಂದು ಘಟನೆ ನಡೆದಿದೆ ಸರ್ ಉತ್ತರ ಪ್ರದೇಶದಲ್ಲಿ. 4 ವರ್ಷ ಇಲ್ಲ, ಬಹಳ ಸಲ ಈ ಚಿತ್ರ ಬಿಡಿಸೋದ್ರ ಮೂಲಕ ಕೊಲೆಗಾರರನ್ನು ಕಂಡು ಹಿಡಿಯೋದೆಲ್ಲ ನಡೀತದೆ. ಮಕ್ಕಳು ಸುಳ್ಳು ಹೇಳಲ್ವಲ್ಲ. ಈಗ ಆ ಮಗು ತಾನು ಏನ್ ನೋಡಿದೆ ಅದನ್ನ ಚಿತ್ರ ಬಿಡಿಸಿ ಹೇಳಲಿಕ್ಕೆ ಬರಲ್ಲ, ಅದಕ್ಕೆ ಅಲ್ವಾ, ವಿವರಿಸ್ಲಿಕ್ಕೆ ಬರಲ್ಲ. ಬಟ್ ಚಿತ್ರ ಬಿಡಿಸೋ ಸಾಮರ್ಥ್ಯ ಇದೆ ಅಂತ ಹೇಳಿ ಗೊತ್ತಾಗಿದೆ. ಚಿತ್ರ ಬಿಡಿಸಿ ಇದು ಮಾಡಿದ್ರೆ ಅನುಕೂಲ ಆಯ್ತು ನೋಡಿ ಅವರಿಗೆ. ಅಂದ್ರೆ ಕನ್ಫರ್ಮ್ ಆಯ್ತಲ್ವಾ. ಈಗ ಸಂಬಂಧಿಕರು ಯಾವಾಗಲೂ ಆರೋಪ ಮಾಡ್ತಾರೆ ಸಾಮಾನ್ಯವಾಗಿ, ಆದ್ರೆ ಅದು ಸತ್ಯನ ಸುಳ್ಳು ಅಂತ ಹೇಳಿ ಹೇಳೋದಕ್ಕೆ ಸಾಕ್ಷ್ಯ ಅದು ಇದೆಲ್ಲ ಕೊಟ್ಟು ಪ್ರೂವ್ ಮಾಡ್ಬೇಕು. ಅದನ್ನ ಅದು ಬೇರೆ ಇದೆ ಕೆಲಸ ಪೊಲೀಸರಿಗೆ. ಬಟ್ ಈ ತರದ್ದು ತುಂಬಾ ಸಲ ಈ ಪತ್ತೆಯಾಗದ ಆರೋಪಿಗಳು ಅಥವಾ ಯಾರೋ ಒಂದು ಮನೆಗೆ ಬಂದು ಕೊಲೆ ಮಾಡಿ ಹೋಗಿರ್ತಾರೆ, ಅವ್ರನ್ನ ನೋಡಿದವ್ರು ಯಾರಾದ್ರೂ ಚಿತ್ರ ಬಿಡಿಸೋದು ಈ ತರದ್ದೆಲ್ಲ ನಡೀತದೆ. ಸರ್, ಜೊತೆಗೆ ವಿಜಯೇಂದ್ರ ಬದಲಾವಣೆ ಅನಿವಾರ್ಯ ಶಿಸ್ತು ಸಮಿತಿ ನೋಟಿಸ್ಗೆ ಯತ್ನಾಳ್ ಉತ್ತರ. ಈ 72 ಗಂಟೆ ಒಳಗಡೆನೆ ನೀವು ಆನ್ಸರ್ ಮಾಡ್ಬೇಕು ಅಂತ ಹೇಳಿ ಶಿಸ್ತು ಸಮಿತಿ ನೋಟಿಸ್ ಏನು ಹೊರಡಿಸುತ್ತೆ ಸರ್, ಅವ್ರು ಕೊಟ್ಟಿದ್ದಾರೆ ಆನ್ಸರ್. ಇಲ್ಲ ವಿಜಯೇಂದ್ರ ಬದಲಾವಣೆ ಮಾಡ್ಲೇಬೇಕು ಅಂತ ಹೇಳಿ ಯತ್ನಾಳ್ ಆನ್ಸರ್ ಕೊಟ್ಟಿರುವಂತದ್ದು ಸರ್. ಆನ್ಸರ್ ಅವ್ರು ಕೇಳಿರೋದೇನು, ನೀವು ನಿಮ್ಗೆ ಹಿಂದೆ ನಾವು ಕರೆದು ಎಚ್ಚರಿಕೆ ಕೊಟ್ಟಿದ್ವಿ, ಪಕ್ಷದ ವಿಷಯಗಳನ್ನ ಸಾರ್ವಜನಿಕ ವೇದಿಕೆಯಲ್ಲಿ ಪತ್ರಕರ್ತರ ಮುಂದೆ ಎಲ್ಲ ಮಾತಾಡಬಾರ್ದು, ಪಕ್ಷದ ನಾಯಕರ ವಿರುದ್ಧ ಹೇಳಿಕೆಗಳನ್ನ ಆತರ ಕೊಡಬಾರ್ದು ಅಂತ ಅವರಿಗೆ ನೋಟಿಸ್ ಕೊಡ್ರಿ. ಯಾಕೆ ನೀವು ಈ ತರ ಹೇಳಿಕೆ ಕೊಡ್ತಾ ಇದ್ದೀರಿ ಅಂತ. ವಿಜಯೇಂದ್ರ ಬದಲಾವಣೆ ಮಾಡಬೇಕು ಅಂತ ಅವ್ರದ್ದು ಡಿಮಾಂಡ್ ಇದ್ದಿದ್ದು. ಬಟ್ ನೀವು ಸಾರ್ವಜನಿಕವಾಗಿ ಯಾಕೆ ಈ ತರದನ್ನೆಲ್ಲ ಹೇಳ್ತೀರಿ, ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದಿರಲ್ವಾ ಅಂತ ಹೇಳಿ ಅದು ಸೀರಿಯಸ್. 72 ಗಂಟೆ ಒಳಗಡೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಸೀರಿಯಸ್ ನೋಟಿಸ್. ನನ್ಗನ್ಸುತ್ತೆ ಇವ್ರು ಕೊಟ್ಟಿರೋ ಉತ್ತರದಲ್ಲಿ ಬೇರೆ ಏನಾದ್ರು ಇರಬೇಕು, ಅದೀಗ ಬಹಿರಂಗ ಆಗಿಲ್ಲ, ಅವ್ರು ಹೇಳಿಲ್ಲ. ಅವರು ಇನ್ನೇನಾದ್ರು ಒಂದು ಸಮಜಾಯಿಸಿ ಕೊಟ್ಟಿರ್ತಾರೆ. ಬಟ್ ಹೈಕಮಾಂಡ್ನವರು ಸ್ವಲ್ಪ ಇವರ ಈ ಸಾರ್ವಜನಿಕವಾಗಿ ಈ ತರ ಕೂಗಾಡೋದನ್ನ ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇದೆ. ದೆಹಲಿಯ ವರದಿಗಳನ್ನೇ ನಂಬೋದಾದ್ರೆ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಅಂತ ಕೂಡ ಒಂದು ವರದಿ ಇದೆ. ಹೇಳಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವರು ಹಿಂದೇನೂ ಇದಾಗಿತ್ತು, ಹಿಂದೇನೂ ಒಂದ್ಸಲ ಕರೆಸಿದ್ರು, ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿತ್ತು, ಇವ್ರು ಹೋಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು ಅಲ್ವಾ. ಈಗ ಒಂದು ಬಣನೆ ಆಗ್ಬಿಟ್ಟಿದೆ ಅಲ್ವಾ ಸರ್, ಅಂದ್ರೆ ಇವ್ರದೊಂದು ಮತ್ತೆ ಪಕ್ಷಕ್ಕೆ ಬಹಳ ಹಾನಿ ಆಗ್ತಾ ಇದೆ. ಈ ಬಣ ಚಟುವಟಿಕೆಯಿಂದ ಬಹಳ ಹಾನಿ ಆಗ್ತಾ ಇದೆ ಪಕ್ಷಕ್ಕೆ. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಬಿಜೆಪಿ ಬಹಳ ಶಿಸ್ತುಬದ್ಧ ಪಕ್ಷ ಅಂತೆಲ್ಲ ಹೇಳ್ತಾ ಇದೆ. ಈಗ ಹಾದಿ ಬೀದಿನಲ್ಲಿ ಮಾತಾಡೋದು ನೋಡಿದ್ರೆ ಶಿಸ್ತುಗಿಷ್ಟೆಲ್ಲ ಎಲ್ಲೋಯ್ತು. ಆಮೇಲೆ ಇವರು ದೆಹಲಿಗೆ ಹೋದ್ರು. ದೆಹಲಿಗೆ ಹೋದ ತಕ್ಷಣ ನಮ್ಮ ದೃಶ್ಯ ಮಾಧ್ಯಮಗಳೆಲ್ಲ ಬಹಳ ದೊಡ್ಡ ಸುದ್ದಿ ಆಯ್ತು. ಇನ್ನೇನು ಹೋಗಿ ವಿಜಯೇಂದ್ರ ಬದಲಾವಣೆಗೆ ಆಯ್ತು ಅಂತ ಹೇಳಿ. ಈಗ ಎಷ್ಟು ದಿವಸ ಆಯ್ತು, 1 ವಾರ ಆಯ್ತು. ದೆಹಲಿಗೆ ಹೋದ್ರೆ ಯಾರೋ ಹೈಕಮಾಂಡ್ ಲೀಡರ್ಗಳೇ ಸಿಗಲಿಲ್ಲ ಅವ್ರಿಗೆ ಮಾತಾಡೋದಕ್ಕೆ ಅಲ್ವಾ. ಸಂಸತ್ ಸದಸ್ಯರು ಇವರ ಬಣದಲ್ಲಿದ್ದವರು ಅಲ್ಲಿ ಹೋಗಿ ಯಾರನ್ನು ಅವ್ರನ್ನ ಕೂತ್ಕೊಂಡು ಮಾತಾಡಿಸಿ ಬಂದರು. ಹೈಕಮಾಂಡ್ ಅವ್ರಿಗೇನು ಅಂತ ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟ ಹಾಗೆ ಕಾಣಿಸಲ್ಲ. 10ನೇ ತಾರೀಕು ಸರ್ ಈ ತರದೊಂದು ನೋಟಿಸ್ ಕಳಿಸಿದ್ದು, ಇವತ್ತು 18ನೇ ತಾರೀಕು ಅಲ್ಲಲ್ಲ, ಅವಾಗಲೇ ಕೊಟ್ಟಿದ್ದಾರೆ ಅವರು. ವಿಷಯ ಹೇಳಿದ್ದು ಇವತ್ತು 3 ದಿನದಲ್ಲೇ 72 ಗಂಟೆಗಳ ಒಳಗಡೆನೆ ಉತ್ತರ ಕೊಟ್ಟಿದ್ದಾರೆ ಅವರು. ವಿವರವಾದ ಉತ್ತರ ಕೊಟ್ಟಿದ್ದಾರೆ. ಎಷ್ಟು 5 ಪುಟಗಳು. 5 ಪುಟಗಳಲ್ಲಿ ಎಷ್ಟು ವಿವರ ಕೊಟ್ಟಿದ್ದಾರೆ.
ಅಲ್ವಾ? ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಬಿಜೆಪಿಯ ಭಿನ್ನಮತ ಸ್ವಲ್ಪ ಜೋರಾಗಿದೆ. ಈಗ ಇವರು ಮತ್ತೆ ಬಹಿರಂಗವಾಗಿ ಇನ್ನೂ ಏನಾದರೂ ಪಕ್ಷ ಬಿಟ್ಟು ಹೋಗೋ ಥರ ಚಟುವಟಿಕೆಗಳು ಕೂಡ ನಡೀಬೋದು. ಇವ್ರ ಜೊತೆಗೆ ಇನ್ನೂ 7 ಮಂದಿ ಶಾಸಕರಿದ್ದಾರಲ್ವಾ. ನಮ್ಮ ಕುಮಾರ ಬಂಗಾರಪ್ಪ ಅವರಿದ್ದಾರೆ, ಆಮೇಲೆ BP ಹರೀಶ್ ಅವರಿದ್ದಾರೆ, ರಮೇಶ್ ಜಾರಕಿಹೊಳಿ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಸರ್, ಮಧ್ಯರಾತ್ರಿ ಹೊಸ ಸಿಇಒ ನೇಮಕ, ಪ್ರಧಾನಿ ಮೋದಿ ಗೃಹ ಸಚಿವರಿಂದ ಅಗೌರವ, ರಾಹುಲ್ ಗಾಂಧಿ ಕಿಡಿ. ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಆಯ್ಕೆ ಪ್ರಕ್ರಿಯೆ ಪ್ರಶ್ನಿಸ್ತಿರುವಾಗ್ಲೇನೆ ಅಂದ್ರೆ ಈ ತರದೊಂದು ಅಗೌರವ ತೋರಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಕಿಡಿಕಾರಿರುತ್ತದೆ. ಇದು ಸ್ವಲ್ಪ ಅನುಮಾನಾಸ್ಪದವಾಗಿದೆ ಕೇಂದ್ರ ಸರ್ಕಾರದ ನಡೆ. ಇವರು ಏನು ರಾಹುಲ್ ಗಾಂಧಿ ಅವರು ಕೂಡ ಸಮಿತಿನಲ್ಲಿ ಒಬ್ಬ ಸದಸ್ಯರು. ಅವರು ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿರೋದ್ರಿಂದ ಮುಖ್ಯ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡುವ ಸಮಿತಿಯಲ್ಲಿ ಅವರು ಕೂಡ ಸದಸ್ಯರು. ಅವರ ಮೀಟಿಂಗ್ ನಲ್ಲಿ ಸಲಹೆ ಕೊಟ್ಟಿದ್ದಾರೆ. ಅವರು ಏನಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಈ ಚುನಾವಣಾ ಆಯುಕ್ತರ ಆಯ್ಕೆಯ ಪ್ರಕ್ರಿಯೆಗೆ ಸಂಬಂಧಿಸಿ ಪ್ರಶ್ನಿಸಿ ಒಂದು ಕೋರ್ಟ್ನಲ್ಲಿ ತನಿಖೆ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಅದಕ್ಕೆ ನಾಳೆ ಬುಧವಾರ ವಿಚಾರಣೆ ನಡೀತಾ ಇದೆ. ಅವಾಗ ನಾವು ಅವಸರ ಮಾಡೋದು ಬೇಡ, ತಡೀರಿ 2 ದಿನ ಅಂತ ಹೇಳಿದ್ದಾರೆ. ಸಹಜ, ಅದು ಪ್ರಾಕ್ಟಿಕಲ್. ಅದು ಏನದೇನು ಈಗ ತಕ್ಷಣ ಇವತ್ತೇನು ಇಲೆಕ್ಷನ್ ಇದೆಯಾ? ಈಗ ಇರುವವರು ಮುಖ್ಯ ಚುನಾವಣಾ ಆಯುಕ್ತರು ರಿಟೈರ್ಡ್ ಆಗ್ತಾರೆ. ರಿಟೈರ್ಡ್ ಆದ್ರು 2 ದಿನ ಖಾಲಿ ಬಿದ್ದರೆ ಏನು ಆಕಾಶ ಬಿದ್ದೋಗಲ್ವಲ್ಲ. ಯಾಕಂತ ಹೇಳಿದ್ರೆ ಇವರು ಜ್ಞಾನೇಶ್ ಕುಮಾರ್ ಬಗ್ಗೆ, ಅವರು IAS ಆಫೀಸರ್. ಅವರು IAS ಹುದ್ದೆಯಿಂದ ನಿವೃತ್ತಿಯಾದ 2 ತಿಂಗಳಲ್ಲಿ ಅವರನ್ನ ಅವಸರವಾಗಿ ಚುನಾವಣಾ ಆಯೋಗದ ಒಬ್ಬ ಆಯುಕ್ತರನ್ನಾಗಿ ನೇಮಿಸ್ತಾ ಇತ್ತು. ಅವರು ಚುನಾವಣಾ ಆಯೋಗಕ್ಕೆ ಒಬ್ಬ ಮುಖ್ಯ ಆಯುಕ್ತರು, ಆಮೇಲೆ ಇನ್ನೂ 4 ಮಂದಿ ಆಯುಕ್ತರು ಇರ್ತಾರಲ್ವಾ, ಕಮಿಷನರ್ಸು. ಇವರನ್ನು ಬಹಳ ಅವಸರವಾಗಿ ನೇಮಕ ಮಾಡಿದ್ದಾರೆ ಅವರು. ಯಾಕಂತ ಹೇಳಿದ್ರೆ ಅವರು ಸ್ವಲ್ಪ BJP ಸರ್ಕಾರದ ಜೊತೆಗೆ ಅವರಿಗೆ ಒಳ್ಳೆಯ ಸಂಬಂಧ ಇತ್ತು. ಅವರು ಈ ಇದರಲ್ಲಿ ಸಮಿತಿನಲ್ಲಿದ್ರು, ಯಾವುದು ಜಮ್ಮು ಕಾಶ್ಮೀರದಲ್ಲಿ ಪುನರ್ವಿಂಗಡಣೆ ಮಾಡೋದನ್ನ ಆ ಸಮಿತಿನಲ್ಲಿದ್ರು ಅವರು. ಆಮೇಲೆ ಬೇರೆ ಬೇರೆ ಸಮಿತಿಗಳಲ್ಲಿದ್ರು ಅವರು. ರಾಮ ಮಂದಿರ ಟ್ರಸ್ಟ್ ಮಾಡೋ ಇದರಲ್ಲಿ ಸಮಿತಿಯಲ್ಲಿ ಕೂಡ ಅವರು ಇದ್ರು. ಹಾಗಾಗಿ ಅವರು ಸ್ವಲ್ಪ ರಾಜಕೀಯವಾಗಿಯೂ ಕೂಡ BJPಯ ಒಲವಿದ್ದವರು ಅಂತೇಳಿ ಕಾಣಿಸುತ್ತೆ. ಈಗ ಅದಕ್ಕೆ ಅವಸರವಾಗಿ ಮಾಡಿದ್ರೆ. ಅವರಿನ್ನೀಗ 2029ರವರೆಗೆ ಇದೆ ಅವರಿಗೆ ಅವಧಿ, ಮುಖ್ಯ ಆಯುಕ್ತರಾಗಿ 29ರವರೆಗೆ ಅಂತ ಹೇಳಿದ್ರೆ ಈಗ 25. ಈ 4 ವರ್ಷಗಳಲ್ಲಿ ಸುಮಾರು 20 ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿದೆ. ಆಮೇಲೆ 29ನೇ ಇಸವಿಯಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ. ಹತ್ರ ಅವಾಗ ಅದಕ್ಕೆ ನೋಟಿಫಿಕೇಶನ್ ಅದರಲ್ಲಿ ಕೊಡೋ ಕೆಲಸ ಎಲ್ಲ ಬರುತ್ತೆ. ಸೊ ನಮಗೆ ಈಗಾಗಲೇ ಏನು ಅನುಮಾನ ಅಂತ ಹೇಳಿದ್ರೆ, ಮುಖ್ಯ ಚುನಾವಣಾ ಆಯುಕ್ತರನ್ನ, ಚುನಾವಣಾ ಆಯೋಗವನ್ನ ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಎಲ್ಲ ಪ್ರಚಾರ ಇದೆ ಅಲ್ವಾ. ಬಹಳಷ್ಟು ಅದ್ರ ಬಗ್ಗೆ ಚರ್ಚೆಗಳೆಲ್ಲ ನಡೆದಿದೆ. ಸೊ ಇವ್ರಿಗೆ ಬೇಕಾದವರನ್ನ ಇವರು ಮುಖ್ಯ ಆಯುಕ್ತರನ್ನಾಗಿ ಮಾಡಿಬಿಡೋಣ. ಚುನಾವಣಾ ಆಯುಕ್ತರು, ಮುಖ್ಯ ಚುನಾವಣಾ ಆಯುಕ್ತರು ಇದ್ರೆ ಚುನಾವಣಾ ಆಯೋಗ ಅಂದ್ರೆ ಯಾರ ಮಾತು ಕೇಳೋದಲ್ವಲ್ಲ ಸರ್. ಅಂದ್ರೆ ಇದು ಹೆಂಗೆ? ಅಲ್ಲ ರೀ, ನೇಮಕ ಮಾಡ್ಬೇಕಲ್ವಾ. ನೇಮಕ ಮಾಡೋ ಅಧಿಕಾರವನ್ನ ಸರ್ಕಾರ ತಿದ್ದುಪಡಿ ಮಾಡಿ ಅದರ ಕೈಗೆ ತಗೊಂಡಿದೆ. ಆ ವಿಷಯಕ್ಕೆ ಸಂಬಂಧಿಸಿ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಇದೆ, ಅದು ಇತ್ಯರ್ಥ ಆಗ್ಬೇಕದು. ಅವಸರವಾಗಿ ಮಾಡಬೇಕಾದ ಅಗತ್ಯ ಇಲ್ಲ. ಇದರಲ್ಲಿ ತುಂಬಾ ಒಂಥರ ಪಕ್ಷಪಾತದ ಧೋರಣೆ ಎಲ್ಲ ಕಾಣಿಸ್ತಾ ಇದೆ. ಆಮೇಲೆ ಪ್ರತಿಪಕ್ಷ ನಾಯಕರು ಒಬ್ಬರು ಸದಸ್ಯರಾಗಿದ್ದಾಗ ಅವ್ರು ಕೊಟ್ಟ ಸಲಹೆ ಅದೇನು ಪ್ರಾಕ್ಟಿಕಲ್ ಆದಂತ ಸಲಹೆ. ಇನ್ನೇನು ಒಂದೇ ದಿನದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಆ ವಿಚಾರಣೆ ಬರುತ್ತೆ. ಅಷ್ಟು ಅವಸರ ಯಾಕೆ ಮಾಡಬೇಕಾ ಅಲ್ವಾ? ತಪ್ಪು ಮಾಡಿದ್ದಾರೆ ಅವರು. ಇರ್ಲಿ ನೋಡೋದು. ಸರ್ಕಾರದಲ್ಲಿದ್ದಾಗ ಸರ್ಕಾರ ನಿರ್ಧಾರ ಮಾಡಿದ್ದೇ ಅಂತಿಮ ಆಗುತ್ತೆ. ನಾಳೆ ಸುಪ್ರೀಂ ಕೋರ್ಟ್ ಅವರು ಅದಕ್ಕೆ ಏನು ಕೊಡ್ತಾರೆ, ಉತ್ತರ ಕೊಡ್ತಾರೆ, ನೋಡೋಣ ಏನ್ ಹೇಳ್ತಾರೆ ಅಂತ. ಆಮೇಲೆ ಸರ್, ಜೊತೆಲಿ ಮಾಯುತಿ ಸರ್ಕಾರದಲ್ಲಿ ಆಂತರಿಕ ಬಿಕ್ಕಟ್ಟು ಸರ್. ಶಿಂದೆ ನೇತೃತ್ವದ ಶಿವಸೇನೆಯ 20 ಶಾಸಕರ ಭದ್ರತೆಯನ್ನ ಹಿಂಪಡೆದ ಗೃಹ ಇಲಾಖೆ. ಮಹಾರಾಷ್ಟ್ರದ ಮಹಾಯುತಿ ಸರ್ಕಾರದಲ್ಲಿ ಅಲ್ವಾ? ಯಾಕೆ ಇವರು 20 ಶಾಸಕರಿಗೆ ವೈ ಶ್ರೇಣಿ ಭದ್ರತೆಯನ್ನು ಕೊಟ್ಟಿದ್ಯಾಕೆ? ಅವಾಗ ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ, ಶಿವಸೇನೆ ಡಿವೈಡ್ ಆಯ್ತಲ್ವಾ. ಆವಾಗ ಉದ್ಧವ್ ಠಾಕ್ರೆ ಅವ್ರದ್ದೊಂದು ಬಣ ಆಯ್ತು, ಇವ್ರದ್ದೊಂದು ಬಣ ಆಯ್ತು. ಸೊ ಪರಸ್ಪರ ಬಣ ರಾಜಕೀಯ ಇದ್ದಾಗ ನಮಗೆ ಬೆದರಿಕೆ ಇದೆ. ಒರಿಜಿನಲ್ ಶಿವಸೇನೆಯನ್ನು ನಾವು ಡಿವೈಡ್ ಮಾಡಿದ್ದೀವಿ ಅನ್ನೋ ಆರೋಪ ನಮ್ಮ ಮೇಲೆ ಇರೋದ್ರಿಂದ ಬೆದರಿಕೆ ಇದೆ, ಏನಾದರೂ ಹಲ್ಲೆಗಿಲ್ಲೆ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಅವರು ಭದ್ರತೆಯನ್ನು ಕೇಳಿದ್ರು. ಅವರಿಗೆ ಭದ್ರತೆ ಕೊಟ್ಟಿದ್ದಾರೆ. ಈಗ ಅದನ್ನು ವಾಪಸ್ ತಗೊಂಡಿದ್ದಾರೆ. ಅಂದ್ರೆ ಈಗ ಶಿಂದೆ ಅವರು ಮುಖ್ಯಮಂತ್ರಿ ಆಗಿದ್ದವರು ಈಗ ಮುಖ್ಯಮಂತ್ರಿಯಾಗಿ ಇಲ್ಲ ಅಲ್ವಾ. ಸೊ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಒಳಗಡೆಯಿಂದ ಅನ್ನೋದು ಹೇಳಲಿಕ್ಕಾಗಲ್ಲ. ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದೇ ಆಗಿದೆ. ಅದರ ಜೊತೆಗೆ ಅಜಿತ್ ಪವಾರ್ ನೇತೃತ್ವದ NCPಯ ಕೆಲವು ಶಾಸಕರ ಭದ್ರತೆಯನ್ನು ಕಡಿತಗೊಳಿಸಲಾಗಿದೆ ಅಂತ ಇದೆ ಈ ವರದಿನಲ್ಲಿ ಅಲ್ವಾ. ನೋಡೋಣ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಯಾಕಂತ ಹೇಳಿದ್ರೆ ಪಕ್ಷದ ಒಳಗಡೆ ಫಡ್ನವೀಸ್ ಸರ್ ಅಧಿಕಾರ ಸ್ವೀಕರಿಸಬೇಕಾದ್ರೆ ಶಿಂದೆ ಅಷ್ಟಾಗಿ ಏನು ಹೌದು ಫಸ್ಟಿಗೆ ಸಹಕಾರ ಕೊಟ್ಟಿರ್ಲಿಲ್ಲ. ಆಮೇಲೆ ಸ್ವಲ್ಪ ಬಲವಂತವಾಗಿ
ಯಾಕಂದ್ರೆ ಅವ್ರದ್ದು ಸಂಖ್ಯೆ ಜಾಸ್ತಿ ಇದೆ, ಶಾಸಕರದ್ದು ಆಯ್ಕೆಯಾಗಿ ಬಂದವರದ್ದು ಬಿಜೆಪಿದ್ದು. ಬಿಜೆಪಿಯೇ ಇಂಡಿಪೆಂಡೆಂಟ್ ಆಗಿ ಸರ್ಕಾರ ಮಾಡ್ಬೋದಾಗಿತ್ತು ಅಲ್ಲಿ, ಇವ್ರನ್ನೇನು ತಗೋಬೇಕಾಗಿರ್ಲಿಲ್ಲ, ಅಷ್ಟು ಸಂಖ್ಯೆಯಲ್ಲಿ ಅವರಿಗೆ ಶಾಸಕರು ಬಂದಿದ್ರಲ್ವಾ. ಸೊ ಹಾಗಾಗಿ ಮತ್ತೆ ಇವರು ಕೂಡ ಒಪ್ಪಲೇಬೇಕಾಯಿತು ಅನಿವಾರ್ಯವಾಗಿ. ಈ ತರದ ಹೊಂದಾಣಿಕೆಗಳು ಪಕ್ಷಗಳನ್ನ ಒಡೆದು ಇನ್ನೊಂದು ಪಕ್ಷ ಕ್ರಿಯೇಟ್ ಆಗಿ ಈ ತರ ಸಮ್ಮಿಶ್ರ ಸರ್ಕಾರಗಳೆಲ್ಲ ಆದಾಗ ಇಂಥ ಸಮಸ್ಯೆಗಳು ಬರ್ತವೆ. ಆದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ಅಡ್ವಾಂಟೇಜ್ ಬಿಜೆಪಿ ಇದೆ. ಈಗ ಆಯ್ತಪ್ಪ, ಶಿಂದೆ ಅವರಿಗೆ ಇವರ ಭದ್ರತೆಯನ್ನು ತೆಗೆದುಹಾಕಿದ್ರು, ಸಿಟ್ಟಿಗೆ ಏನ್ ಮಾಡ್ಬೋದು, ನಾವು ಸರ್ಕಾರಕ್ಕೆ ಕೊಡುವ ಬೆಂಬಲವನ್ನು ವಾಪಸ್ ತಗೋತೀವಿ ಅಂತೇಳಿ ಹೇಳ್ಬೋದು. ಅವರು ಹೇಳಿದ್ರೆ ತೊಂದರೆ ಯಾರಿಗೆ, ಲಾಸ್ ಯಾರಿಗೆ, ಅವರಿಗೆ ಅಲ್ವಾ. ಹೇಗೂ ಬಿಜೆಪಿ ಸರ್ಕಾರ ಇರುತ್ತೆ ಅಲ್ಲಿ, ಸೊ ಬಿಟ್ಟು ಹೋಗೋದು ಇಲ್ಲ, ಅದು ಗೊತ್ತಿದೆ ಅವರಿಗೆ. ಫಡ್ನವೀಸಿಗೆ ಅದು ಗೊತ್ತಿದೆ, ಇವ್ರು ಬಿಟ್ಟು ಹೋಗಲ್ಲ, ಎಲ್ಲಿ ಹೋಗ್ತಾರೆ ಇವರು. ಸೊ ಒಳಗಡೆಯಿಂದ ಏನೋ ನಡೀತಾ ಇದೆ. ರಾಜಕೀಯ ಪಕ್ಷ ಅಂದಮೇಲೆ ಈ ಥರದ ಹೊಂದಾಣಿಕೆ ಸರ್ಕಾರ ಅಂದಮೇಲೆ ಸಹಜ ಅದು. ಇನ್ನು ಕಾರ್ಪೊರೇಷನ್ ಇಲೆಕ್ಷನ್ ಬೇರೆ ಬರ್ತಾ ಇದೆ. ಮುಂಬೈ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಯಲ್ಲಿ ಏನೇನಾಗುತ್ತೆ ಅಂತ ನೋಡಬೇಕು. ಯಾಕೆಂತ ಹೇಳಿದ್ರೆ ಕಳೆದ ವಾರ ಶರದ್ ಪವಾರ್ ಅವರು ಶಿಂದೆ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಿದ್ದು, ಆಮೇಲೆ ಅವರಿಗೆ ಭೇಟಿಯಾಗಿದ್ದೆಲ್ಲ ನಡೆದಿದೆ. ಈಗ ಅದಕ್ಕೆ ಕಾಂಗ್ರೆಸ್ನವರು ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆಗಿದ್ದೀವಿ ನೀವು, ಆ ಮಹಾವಿಕಾಸ ಅಘಾಡಿ ಮೈತ್ರಿಕೂಟದಲ್ಲಿದ್ದೀರಿ, ನೀವು ಹೋಗ್ಬಿಟ್ಟು ಅಪೋಸಿಟ್ ಮೈತ್ರಿಕೂಟದಲ್ಲಿ ಇರುವಂಥವರ ಜೊತೆಗೆ ನೀವು ಮಾತುಕತೆ ಮಾಡ್ತೀರಿ, ಅವರಿಗೆ ಅಭಿನಂದನೆ ಮಾಡ್ತೀರಿ ಅನ್ನೋದೆಲ್ಲ ಇದೆಯಲ್ಲ ಸರಿಯಲ್ಲ ಅನ್ನೋ ಥರದ್ದು ಮಾತುಕತೆಗಳು ಬಂದಿದೆ. ಮಹಾರಾಷ್ಟ್ರದ ರಾಜಕೀಯ ಬಹಳ ಯಾವಾಗಲೂ ಒಂಥರ ರೋಚಕ ರಾಜಕೀಯನೇ ನಡೀತಿದೆ. ಅಲ್ಲಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇಷ್ಟೇ ಅಲ್ವಾ? ನೋಡಿದ್ರಲ್ಲ ವೀಕ್ಷಕರೇ, ಇವೆಷ್ಟು ಇವತ್ತಿನ ವಿಚಾರಗಳು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.